ಸರ್ RCB ಬೌಲರ್ಸ್ಗೆ ಬೆಂಗಳೂರು ಪಿಚ್ ನ ಗ್ರೀನ್ ಮಾಡ್ತಿದಾರಾ? ಪೃಥ್ವಿ ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ, ಸರ್ ನಮ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಟಾಪ್ ಕ್ವಾಲಿಟಿ ಇದೆ, ಆಮೇಲೆ ನಮ್ಮ ಬ್ಯಾಟರ್ಸ್ ಫಾಸ್ಟ್ ಬೌಲಿಂಗ್ ನ ಎಂಜಾಯ್ ಮಾಡ್ತಾರೆ. ಈ ತರ ಇರುವಾಗ ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಪೇಸ್ ಅಂಡ್ ಬೌನ್ಸ್ ಇರುವಂತ ಪಿಚ್ ಕೊಡಬಾರ್ದು ಅಂತ ಇವರ ಒಂದು ಅನಿಸಿಕೆ. ನಾನು ಕೂಡ ಒಪ್ಕೊಳ್ತೀನಿ, ಇದೇ ಒಂದು ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ. RCB ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ನ ಸುಭದ್ರ ಕೋಟೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದ್ ಹಂತಕ್ಕೆ ಪೇಸು ಬೌನ್ಸು ಇರುವಂತ ವಿಕೆಟ್ ಕೊಟ್ಬಿಟ್ರೆ ನಮ್ಮ ಬ್ಯಾಟರ್ಸ್, ಎಸ್ಪೆಷಲಿ ಫಾರಿನ್ ಬ್ಯಾಟರ್ಸ್, ನಿಮ್ಗೆ ಹೇಳ್ತೀನಿ, ಲಿಯಮ್ ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ಬಾಲ್ ಚೆನ್ನಾಗಿ ಬ್ಯಾಟಿಂಗ್ ಬರ್ಬೇಕು, ಅವರು ಎಂಜಾಯ್ ಮಾಡ್ತಾರೆ ಬ್ಯಾಟಿಂಗ್. ಸೇಮ್ ಕೇಸ್ ವಿತ್ ವಿರಾಟ್ ಕೊಹ್ಲಿ, ಸೇಮ್ ಕೇಸ್ ವಿತ್ ಪಟಿದಾರ್. ಸೊ ಇದೆಲ್ಲ ಲೆಕ್ಕಾಚಾರ ತಗೊಂಡ್ರೆ ನಮ್ ಬ್ಯಾಟಿಂಗ್ಗೆ ಪೇಸು ಬೌನ್ಸು ತೊಂದರೆ ಆಗಲ್ಲ. ಆಮೇಲೆ ಹೇಸಲ್ವುಡ್, ಭುವಿ ನಿನ್ನೆ ಆ ಒಂದು ಪಿಚ್ಚಲ್ಲೇ ಅಷ್ಟು ಪೇಸು ಬೌನ್ಸು ಇದ್ದಾಗ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿ ಎಷ್ಟು ಎಫೆಕ್ಟಿವ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಯಶ್ ದಯಾಲು ನಾನೇನ್ ಕಮ್ಮಿ ಇಲ್ಲ ಅಂತ ಮಿಡ್ಲ್ ಓವರ್ಸ್ ಅಲ್ಲಿ ಆ ವ್ಯಕ್ತಿ ತೋರಿಸಿರೋದು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೇಸು ಬೌನ್ಸು ಇರುವಂತ ವಿಕೆಟ್ ಕೊಟ್ರೆ ಬಂಬಡಾಗಿರುತ್ತೆ.